ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ವೆಲ್ಕಮ್ ಟು ನ್ಯೂ ಬ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಮತ್ತೆ ಒಂದು ಹೊಸ ಬ್ಲಾಗ್ ಜೊತೆ ಬಂದಿದ್ದೀನಿ. ಇವತ್ತು ಬುಧವಾರ, ಭೀಮನ ಅಮಾವಾಸ್ಯೆ. ಸೊ ಇವತ್ತು 3:30ಗೆ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ, ದೇವ್ರ ಫೋಟೋಕ್ಕೆಲ್ಲ ರೆಡಿ ಮಾಡಿ, ಪೂಜೆನೂ ಮುಗಿಸಿ ಹೊರಗಡೆ ಹೊರಟಿದ್ದೀವಿ. ನಾನು ಸ್ಯಾರಿ ಹಾಕ್ಕೊಂಡಿದ್ದೀನಿ, ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಸಡನ್ನಾಗಿ ಅಂದರೆ ಹೋಗಬೇಕು ಅಂತ ಆಸೆ ಇತ್ತು, ಬಟ್ ಹೋಗ್ತೀವಿ ಇಲ್ವ ಅನ್ನೋ ಗ್ಯಾರಂಟಿ ಇರಲಿಲ್ಲ. ಹಾಗಾಗಿ ಸಡನ್ನಾಗಿ ಪ್ಲ್ಯಾನ್ ಆಗಿದ್ದರಿಂದ ಬೆಳಿಗ್ಗೆ ಬೇಗ ಎದ್ದು ಎಲ್ಲ ರೆಡಿ ಮಾಡಿಕೊಂಡು ಪೂಜೆ ಎಲ್ಲ ಮುಗಿಸಿದ್ದೀನಿ. ಆಲ್ರೆಡಿ ಪೂಜೆ ಎಲ್ಲ ಮುಗಿದಿದೆ, ನೋಡ್ತಾ ಇರ್ಬೋದು. ಸರ್ ನಾವು ಹೋಗ್ತಾ ಇರೋದು ಗೌಡ್ಗೆರೆಗೆ ಹೋಗ್ತಾ ಇದ್ದೀವಿ. ಶ್ರೀ ಚಾಮುಂಡೇಶ್ವರಿ ತಾಯಿನ ನೋಡೋದಕ್ಕೆ ಹೋಗ್ತಾ ಇದ್ದೀವಿ. ಖುಷಿ ಆಗ್ತಾ ಇದೆ, ಯಾಕೆಂದರೆ ಇವತ್ತು ಮೂಲ ವಿಗ್ರಹನ ಆಚೆ ತೆಗಿತಾರೆ. ಸೊ ನಮ್ಮ ಕೈಯಾರೆ ಹಾಲಿನ ಅಭಿಷೇಕ ಮಾಡ್ಬೋದು. ಹಾಗಾಗಿ ಆ ಒಂದು ಕಾರಣಕ್ಕೆ ನಾವು ಹೋಗ್ತಾ ಇದ್ದೀವಿ. ಸೊ ಖುಷಿ ಆಗ್ತಾ ಇದೆ. ದೇವಸ್ಥಾನಕ್ಕೆ ಹೋಗ್ತಾ ಇರೋದು, ಭೀಮನ ಅಮಾವಾಸ್ಯೆ ದಿನ ಹೋಗ್ತಾ ಇರೋದು, ಇನ್ನೂ ಖುಷಿ ಆಗ್ತಾ ಇದೆ. ಸೊ ಟೆಂಪಲ್ಗೆ ಹೋಗಿ ಅಲ್ಲಿಂದ ಬಂದು ಆಮೇಲೆ ನಮ್ಮ ಮನೆಯವ್ರಿಗೆ ಪಾದಪೂಜೆ ಮಾಡಬೇಕು. ಸೊ 9 ಗಂಟೆ ಒಳಗಡೆ ಬಂದರೆ ಬೇಗ ಮಾಡ್ತೀನಿ. ಟೈಮ್ ಚೆನ್ನಾಗಿದೆ, 11 ಗಂಟೆವರೆಗೂ ಮಾಡ್ಕೋಬೋದು. ಸೊ ಹಾಗಾಗಿ ಅಲ್ಲಿಂದ ಬಂದು ಆಮೇಲೆ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಮನೇಲೆಲ್ಲ ಮಾಡಿಕೊಂಡು ನಾನು ರೆಡಿಯಾಗಿ ಹೊರಡ್ತಾ ಇದ್ದೀವಿ, ನಾನು ನಮ್ಮ ಮನೆಯವ್ರ ಪಾಪು. ಸೊ ನಮ್ಮ ಪಾಪು ಆಲ್ರೆಡಿ ಎದ್ದಿದ್ದಾನೆ. ಎಲ್ಲರೂ ಟೆಂಪಲ್ ಹೋಗ್ತೀವಿ ಅಂದರೆ ಅವ್ನು ಎದ್ದುಬಿಡ್ತಾನೆ, ಅವನದೇನು ತೊಂದರೆ ಆಗೋಲ್ಲ ನಮಗೆ. ಸೊ ಕಂಫರ್ಟಬಲ್ ಕೊಡ್ತಾನೆ ಹೊರಗಡೆ ಹೋಗಿ ಹೊರಡ್ತೀವಿ ಅಂದಾಗ. ಸೊ ಹಾಗಾಗಿ ಇವಾಗ ಹೊರಡ್ತಾ ಇದ್ದೀವಿ, ಟೈಮ್ ಆಗಿದೆ. ಆ್ಯಕ್ಚುಲಿ ಇನ್ನೂ ಬೇಗ ಹೋಗಬೇಕಿತ್ತು, ಯಾಕೆಂದರೆ ಆಮೇಲೆ ಆದರೆ ತುಂಬ ಕ್ರೌಡ್ ಆಗಿಬಿಡುತ್ತೆ. ನಿಮಗೆ ಗೊತ್ತು ಗೌಡ್ಗೆರೆಯಲ್ಲಿ ಎಷ್ಟು ಜನ ಇರ್ತಾರೆ ಅಂತ. ಸೊ ಹಾಗಾಗಿ ಇವಾಗ ಬೇಗ ಹೊರಡಬೇಕು ಅಂತ ಪ್ಲ್ಯಾನ್ ಮಾಡಿಕೊಂಡು ಬೆಳಿಗ್ಗೆನೇ ಅರ್ಲಿ ಮಾರ್ನಿಂಗ್ ಬಿಡ್ತಾ ಇದ್ದೀವಿ. ಇನ್ನೂ ಬೇಗ ಬಿಡಬೇಕಿತ್ತು, ಬಟ್ ಸ್ವಲ್ಪ ಲೇಟ್ ಆಗಿದೆ, ಏನು ಮಾಡೋಕ್ಕಾಗಲ್ಲ. ನಮ್ಮ ಮನೆಯವ್ರು ಸ್ವಲ್ಪ ಎದ್ದೇಳೋದು ಲೇಟ್ ಆಯಿತು. ನಾನು 3:30ಗೆ ಎದ್ದು ಎಲ್ಲ ಕೆಲಸ ಮುಗಿಸಿ ಇವಾಗ ಪೂಜೆನೂ ಮುಗಿಸಿ ನಾನು ರೆಡಿಯಾಗಿ ಇವಾಗ ಹೊರಟಿದ್ದೀನಿ. ಸೊ ಹೋಗ್ತಾ ಆನ್ ದ ವೇ ಸಿಗ್ತೀನಿ, ಓಕೆನಾ. ಅವ್ರು ಹೋಗಿದ್ದಾರೆ ಆಲ್ರೆಡಿ ಕೆಳಗಡೆ ಕಾರ್ ತೆಗೆಯೋದಕ್ಕೆ. ಸೊ ನಾವು ಆನ್ ದ ವೇ ಹೋಗ್ತಾ ಸಿಗ್ತೀನಿ. ಸೊ ಎಲ್ಲರಿಗೂ ಭೀಮನ ಅಮಾವಾಸ್ಯೆಯ ಹಾರ್ದಿಕ ಶುಭಾಶಯಗಳು. ಸೊ ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತೀನಿ. ಸೊ ಗೌಡ್ಗೆರೆ ತಾಯಿನ ನಿಮ್ಗೆ ಅಲ್ಲಿಂದನೇ ತೋರಿಸ್ತೀನಿ. ಯಾರೆಲ್ಲ ಬಂದು ನೋಡೋಕ್ಕಾಗಿಲ್ವೋ ಸೊ ನಾನು ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ ನಿಮಗೆ, ಓಕೆನಾ. ಸೊ ಬನ್ನಿ ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹೊಸ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು ದಯವಿಟ್ಟು ವೀಡಿಯೋನ ಪೂರ್ತಿಯಾಗಿ ವಾಚ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಈಗ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಕಾರಲ್ಲೋ ಕಂಟಿನ್ಯೂ ಮಾಡ್ತೀನಿ, ಓಕೆನಾ. ಟೈಮ್ ಆಗಿಬಿಟ್ಟಿದೆ. ಸೊ ಹಾಗಾಗಿ ಹೇಗೆ ಕಾಣಿಸ್ತಾ ಇದ್ದೀನಿ ಕಮೆಂಟ್ ಮಾಡಿ. ಟ್ರೆಡಿಷ್ನಲ್ ಅಂದರೆ ನಂಗೆ ತುಂಬ ಇಷ್ಟ ಆಗುತ್ತೆ ಈ ಥರ ರೆಡಿ ಆಗೋದು. ಸೊ ಹಾಗಾಗಿ ಈ ಥರ ರೆಡಿ ಆಗಿದ್ದೀನಿ. ಹೇಗೆ ಕಾಣಿಸ್ತಾ ಇದ್ದೀನಿ ಕಮೆಂಟ್ ಮಾಡಿ, ಓಕೆನಾ. ಸೊ ಫೈನಲಿ ಇವಾಗ ಕಾರಲ್ಲಿ ಹೊರಟಿದ್ದೀವಿ ಟೆಂಪಲ್ ಹತ್ರಕ್ಕೆ. ಸೊ ನಾವು ಅಂದ್ಕೊಂಡಿದ್ದೆ ಒಂದು, ಅಲ್ಲಾಗಿದ್ದೆ ಇನ್ನೊಂದು. ನಾವು ಅಂದ್ಕೊಂಡಿದ್ದು ಬೇಗ ಹೋಗಬೇಕು, ಅಟ್ಲೀಸ್ಟ್ 5 ಗಂಟೆಗೆ ಅಲ್ಲಿ ರೀಚ್ ಆಗೋ ಥರ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದು. ಬಟ್ ಅದು ಪ್ಲ್ಯಾನು ಬೇರೆ ಥರನೇ ಆಗೋಯಿತು. ನಾನು 3:30ಗೆ ಎದ್ದೆ. ನಾನು ಸ್ನಾನ ಮಾಡಿ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡಿ ಮಾಡೋಷ್ಟೆಲ್ಲ ಟೈಮ್ ಆಗಿಬಿಟ್ಟಿತ್ತು. 6 ಗಂಟೆಗೆ ಮನೆ ಬಿಡ್ತಾ ಇದ್ದೀವಿ. ಸೊ ಇಲ್ಲಿಂದ ಹೋಗೋಷ್ಟರಲ್ಲಿ ಒಂದು 45 ಮಿನಿಟ್ಸ್ ಅಂತೂ ಆಗೇ ಆಗುತ್ತೆ ಅಲ್ಲಿಗೆ ಟೆಂಪಲ್ ಹತ್ರ ಹೋಗೋದಕ್ಕೆ. ಸೊ ಹಾಗಾಗಿ ಆದರೂ ಹೊರಟಿದ್ದೀವಿ. ನೋಡೋಣ ಎಷ್ಟು ಜನ ಇರ್ತಾರೆ ಕ್ರೌಡು ನನಗೂ ಗೊತ್ತಿಲ್ಲ. ಮೇ ಬಿ ನೋಡೋಣ. ನಮ್ಮ ಪಾಪು ಮಾತ್ರ ಎಷ್ಟೇ ನಿದ್ದೆ ಇದ್ರೂ ಎಲ್ಲರೂ ಹೊರಗಡೆ ಹೋಗ್ತೀವಿ ಅಂತ ಅಂದರೆ ಸಾಕು ಎದ್ದು ಬಿಡ್ತಾನೆ. ಸೊ ಅವ್ನು ಎದ್ದು ಆರಾಮಾಗಿ ಕುತ್ಕೊಂಡಿದ್ದಾನೆ ಕಾರಲ್ಲಿ. ಕಿರಿಕಿರಿ ಏನು ಮಾಡಲ್ಲ, ಆರಾಮಾಗಿ ಎದ್ದೇಳ್ತಾನೆ. ನೈಟೇ ಹೇಳ್ಬಿಟ್ಟಿರ್ತೀನಿ ಅವನಿಗೆ ಬೆಳಗ್ಗೆಗೆ ಬೇಗ ಎದ್ದೇಳಬೇಕು ಮಗನೇ, ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅವ್ನು ಹೇಳ್ಬಿಟ್ಟಿರ್ತೀನಲ್ಲ. ಸೊ ಅವನು ಪ್ರಿಪೇರ್ ಆಗ್ತಾನೆ. ಬೆಳಗ್ಗೆ ನಾನು ಎದ್ದು ರೆಡಿ ಆಗ್ತಿದ್ದಾಗ ನಾನು ನಿಬ್ಬಿಸ್ಲೇ ಇಲ್ಲ ಅವನಿಗೆ. ನಾನು ರೆಡಿ ಆಗ್ತಿದ್ದಾಗೆ ಸೌಂಡ್ಗೆ ಸ್ವಲ್ಪ ಎದ್ಬಿಟ್ಟು ಬಟ್ಟೆ ಎಲ್ಲ ಹಾಕಿಸ್ಕೊಂಡ ರೆಡಿ ಆದ ಅಷ್ಟೇ. ಏನು ತೊಂದರೆನೇ ಕೊಡಲ್ಲ ಅವನು. ನೋಡ್ತಾ ಇರ್ಬೋದು ಫೈನಲ್ ಟೆಂಪಲ್ ಹತ್ರ ಬಂದ್ವಿ. ಜಾತ್ರೆ ಥರ ಮಾಡ್ತಿದ್ದಾರೆ. ನಾನು ಇದು ಫಸ್ಟ್ ಟೈಮ್ ನಾನು ಈ ಥರ ಹಬ್ಬದಲ್ಲಿ ಬರ್ತಾ ಇರೋದು. 2 ವರ್ಷದಿಂದ ಬಂದಿರೋದಕ್ಕೆ ಇವಾಗ ಬರ್ತಾ ಇದ್ದೀನಿ. ಎಷ್ಟೋ ಸರಿ ಅಂದ್ಕೊಂಡಿದ್ದೀವಿ, ಬಟ್ ಅದು ಅಮ್ಮನ ಆಜ್ಞೆ ಯಾವಾಗ ಆಗುತ್ತೋ ಕರ್ಸ್ಕೋಬೇಕು ಅಂತ ನಾವು ಅವಾಗಲೇ ಹೋಗೋಕ್ಕಾಗೋದು. ನಾವು ಅಂದ್ಕೊಂಡಂಗೆಲ್ಲ ಹೋಗೋದಕ್ಕಾಗಲ್ಲ. ಸೊ ಖುಷಿ ಆಗ್ತಿದೆ, ಇಷ್ಟೆಲ್ಲ ಗ್ರ್ಯಾಂಡಾಗಿ ಮಾಡ್ತಾಯಿದ್ದಾರಾ ಅಂತ ಅಂದ್ಕೊಂಡ್ವಿ. ಇವಾಗ ಅನ್ನಿಸ್ತಿದೆ ಇನ್ನೆಷ್ಟು ಕ್ರೌಡ್ ಇರ್ಬೋದು ಅಂತ ಅಲ್ಲಿ. ನಿಜ ನಾನು ಬೆಳಿಗ್ಗೆ ಬೇಗ ಹೋಗಿಬಿಟ್ರೆ ದೂರದಿಂದ ಬರೋರೆಲ್ಲ ಆಲ್ಮೋಸ್ಟ್ ಲೇಟಾಗಿ ಬರ್ತಾರೆ ಅಂತ ನಾವು ಅಂದ್ಕೊಂಡಿದ್ದು ತಪ್ಪು. ಎಷ್ಟು ವೆಹಿಕಲ್ಸ್ಗಳು ನಿಂತಿದ್ದಾವೆ ನೋಡಿ. ಆ ಲೈಟಿಂಗ್ಸ್ ಅಂತೂ ಸಖತ್ತಾಗಿ ಕಾಣಿಸ್ತಿದೆ. ನೈಟಲ್ಲಿ ಬಂದಿದ್ರೆ ಮಾತ್ರ ಇನ್ನೂ ಚೆನ್ನಾಗಿ ಕಾಣಿಸ್ತಿದ್ದೇನೋ ಅಷ್ಟು ಚೆನ್ನಾಗಿದೆ. ಈ ನಮ್ಮ ರಾಮನಗರ ಜಾತ್ರೆ ಮಾಡಿದ್ರಲ್ಲ ಆ ಥರ ಮಾಡಿದ್ದಾರೆ, ಸಖತ್ತಾಗಿ ಮಾಡಿದ್ದಾರೆ. ಖುಷಿ ಆಗುತ್ತೆ ನೋಡೋದಕ್ಕೆ. ಇಷ್ಟೊಂದೆಲ್ಲ ಸ್ಟಾಲ್ಗಳಿರಲಿಲ್ಲ ಆವಾಗ. ಈ ಥರ ಎಲ್ಲ ಪಾರ್ಕಿಂಗು ಗಾಡಿ ವೆಹಿಕಲ್ಸೇ ಬರ್ತಾ ಇರಲಿಲ್ಲ. ಇವಾಗ ನೋಡೋರು ಇಷ್ಟು ಜನ ಬಂದಿದ್ದಾರೆ. ಆ್ಯಂಡ್ ಅಲ್ಲಿ ನೈಟು ಕತೆ ಕೂಡ ಓದಿಸಿದ್ದಾರೆ. ಎಲ್ಲ ಬಂದು ನೈಟೇ ಸ್ಟೇ ಆಗಿದ್ದಾರೆ ಇಲ್ಲಿ. ಸೊ ನನ್ನ ಪ್ಲ್ಯಾನು ಫ್ಲಾಪ್ ಆಯಿತು. ಸೊ ನನ್ನ ಜನ ಇರಲ್ಲ ಅಂತ ಅಂದ್ಕೊಂಡ್ರೆ ಅಲ್ಲಿ ನೋಡಿದ್ರೆ ಆಲ್ರೆಡಿ ಅಷ್ಟು ಕ್ರೌಡ್ ಇದೆ. ಆ್ಯಂಡ್ ನನಗೆ ಹೊಸ ಜಾಗಕ್ಕೆ ಬಂದಿದ್ದೀನಿ ಅನ್ನೋ ಥರ ಫೀಲ್ ಆಗ್ತಿತ್ತು. 2 ವರ್ಷದಿಂದ ಏನಿತ್ತಲ್ಲ ಅದು ಫುಲ್ಲು ಡಿಫ್ರೆಂಟಾಗಿ ಚೇಂಜ್ ಆಗಿಬಿಟ್ಟಿದೆ. ಇಲ್ಲೆಲ್ಲ ಸ್ಟಾಲ್ಗಳಿರಲಿಲ್ಲ, ಏನೂ ಇರಲಿಲ್ಲ.
ಅಷ್ಟು ಇಂಪ್ರೂವ್ಮೆಂಟ್ ಆಗಿದೆ. ಅಷ್ಟು ಜನ ಬರ್ತಾ ಇದ್ದಾರೆ. ನೋಡಬೇಕು, ಅಲ್ಲೂ ಕ್ಯೂ ಹತ್ರ ಹೋದ್ಮೇಲೆ ಅದು ಏನಾಗುತ್ತೆ ಅಲ್ಲೋಗಿ ನೋಡಬೇಕಿನ್ನು. ಸೊ ಇಲ್ಲಿ ನಾವು ಹಾಲು ಅಭಿಷೇಕ ಮಾಡ್ತೀವಲ್ಲ, ಸೊ ಅದನ್ನು ಲೈವಲ್ಲಿ ನೋಡೋದಕ್ಕೆ ಅಂತ ಹೇಳ್ಬಿಟ್ಟು ಇಲ್ಲಿ ಟಿ ವಿ ಅರೇಂಜ್ ಮಾಡಿದ್ದಾರೆ ಹೊರಗಡೆ. ಸೊ ಲೈವಲ್ಲಿ ಬರ್ತಾ ಇರುತ್ತೆ ಅದು ವಿಡಿಯೋ. ಒಂದು ಕಡೆ ಗರ್ಭಗುಡಿಲಿರೋ ಅಮ್ಮನ ವಿಗ್ರಹ ಮತ್ತು ಈ ಕಡೆ ನಾವು ಹಾಲು ಅಭಿಷೇಕ ಮಾಡ್ತೀವಲ್ಲ, ಸೊ ಅದು. ಸೊ ನಾನು ಅದನ್ನು ನೋಡೇ ಅಂದ್ಕೊಂಡೆ, ಇಷ್ಟು ಜನ ಇಷ್ಟು ಬೇಗ ಬಂದು ಆಲ್ರೆಡಿ ಸ್ಟಾರ್ಟ್ ಆಗಿದೆ ಅಂದರೆ ಮಧ್ಯರಾತ್ರಿ 2 ಗಂಟೆಗೆ ಸ್ಟಾರ್ಟ್ ಆಗಿರೋದು. ಸೊ ಅವಾಗಿಂದನೇ ಬೆಳಗಿನ ಜಾವ 2 ಗಂಟೆಗೆ ಅಂತ ಅಂದರೆ 12 ಗಂಟೆಗೆ ಬಂದೆಲ್ಲ ಕ್ಯೂ ನಿಂತ್ಕೊಂಡು ಆರಾಮಾಗಿ ಮುಗಿಸ್ಕೊಂಡು ಹೋಗಿರ್ತಾರೆ. ಈಗ ಕೆಲ್ಸಕ್ಕೆ ಹೋಗಿರೋರು, ಹೋಗಬೇಕು ಅನ್ನೋರು, ಕಾಲೇಜು ಸ್ಕೂಲ್ಗೆ ಹೋಗಬೇಕು ಅನ್ನೋರೆಲ್ಲ ಆರಾಮಾಗಿ ಬಂದು ಮುಗಿಸ್ಕೊಟ್ಟೋಗಿರ್ತಾರೆ. ಬಟ್ ನಾನು ಅಂದ್ಕೊಂಡೆ ದೂರದಿಂದ ಬರೋರು ಸ್ವಲ್ಪ ಕ್ರೌಡ ಕಮ್ಮಿ ಆಗಿರುತ್ತೆ ಅಂತ ನಾನು ಅಂದ್ಕೊಂಡ್ರೆ, ದೂರದಿಂದ ಬರೋರೆಲ್ಲ ಆಲ್ಮೋಸ್ಟ್ ಇಲ್ಲಿ ಬಂದು ಸ್ಟೇ ಆಗಿಬಿಟ್ಟಿದ್ದಾರೆ. ಸೊ ಇದು ಬಂದು ಕ್ಯೂ ನಿಂತ್ಕೊಂಡಿದ್ದೀವಿ. ಸೊ ಇಲ್ಲಿ ಹೋಗ್ತಾ ಅಂದವೇ ಒಂದು 2-3 ಕಡೆ ಈ ಥರ ಚಾಕ್ಲೇಟ್ಸ್ನ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಒಂದೊಂದು ಚಾಕ್ಲೇಟ್ ಕೊಡ್ತಾ ಇದ್ದಾರೆ. ಯಾಕೆಂದರೆ ನಿಂತು ಸುಸ್ತಾಗಿರ್ತೀವಲ್ಲ, ಸ್ವಲ್ಪ ಶುಗರ್ ಲೆವೆಲ್ ಮೇಂಟೈನ್ ಆಗಲಿ ಅಂತ ಹೇಳಿಬಿಟ್ಟು ಒಂದೊಂದು ಚಾಕ್ಲೇಟ್ ಕೊಡ್ತಾ ಇದ್ದಾರೆ. ಸೊ ಹಾಗೆ ಒಂದೊಂದು ಕಡೆ ಬಾದಾಮ್ ಹಾಲು ಕೂಡ ಅರೇಂಜ್ ಮಾಡಿದ್ದಾರೆ ಅಲ್ಲೆಲ್ಲ. ಬೆಳಿಗ್ಗೆ ಹೊತ್ತು ಮಾತ್ರ ಇದ್ದಿದ್ದು, ಅಂದರೆ ಮಾರ್ನಿಂಗ್ ಅಷ್ಟೇ ಅಂತ ಅನಿಸುತ್ತೆ. ಸೊ ನಾವು ಕ್ಯೂನಲ್ಲಿ ಬರ್ತೀವಲ್ಲ, ಯಾವಾಗಲೂ ಡೈರೆಕ್ಟಾಗಿ ಎಂಟ್ರಿ, ಅವಾಗ ನಾವು 2 ವರ್ಷದಿಂದ ಬಂದಾಗ ಡೈರೆಕ್ಟ್ ಎಂಟ್ರಿ ತೊಗೊಂಡು ಹೋಗ್ತಾ ಇದ್ವಿ. ಡೈರೆಕ್ಟಾಗಿ ದರ್ಶನ ಆಯಿತು, ಡೈರೆಕ್ಟಾಗಿ ಅಲ್ಲಿ ಅಮ್ಮನ ವಿಗ್ರಹದ ಹತ್ರ ಹೋದ್ವಿ. ಬಟ್ ಈ ಸರಿ ತುಂಬ ಡಿಫ್ರೆಂಟ್ ಆಗಿದೆ. ಅದು ನೋಡೇ ಶಾಕ್ ಆಯಿತು. ಮುಂದೆ ಹೋದ್ಮೇಲೆ ಏನಾಗುತ್ತೋ ಗೊತ್ತಿಲ್ಲ. ಅಷ್ಟು ಕ್ರೌಡ್ ಇದೆ, ಅಷ್ಟು ಜನ ಇದ್ದಾರೆ, ಬರ್ತಾನೆ ಇದ್ದಾರೆ. ನಾವು ಹೋದ್ಮೇಲಂತೂ ನಮ್ಮಿಂದ ಬ್ಯಾಕ್ ಸೈಡ್ ಒಂದು 5-6 ಲೈನೇ ಬಂದುಬಿಡ್ತು ಅಂತಲೇ ಹೇಳ್ಬೋದು. ಎಲ್ಲಿದ್ರು ಜನ ಅಂತಲೇ ಗೊತ್ತಾಗಲಿಲ್ಲ. ಆ್ಯಂಡ್ ಅಲ್ಲಿ ಬಂದು ಸ್ಟೇ ಆಗಿರೋರು ಕೂಡ ಅವಾಗ ತಾನೇ ಎದ್ದು ಎಲ್ಲ ರೆಡಿ, ಅಲ್ಲೇ ಫ್ರೆಶ್ ಅಪ್ ಆಗೋದಕ್ಕೆ ಜಾಗ ಕೂಡ ಮಾಡಿದ್ದಾರೆ. ಅಂದರೆ ಸ್ನಾನ ಮಾಡೋದಕ್ಕೆ, ಫ್ರೆಶ್ ಅಪ್ ಆಗೋದಕ್ಕೆಲ್ಲ ಜಾಗಗಳು ಕೂಡ ಇದೆ, ಅಲ್ಲಿ ಅರೇಂಜ್ ಮಾಡಿದ್ದಾರೆ. ಮೊದಲು ಏನೂ ಇರಲಿಲ್ಲ. ಸೊ ಇಲ್ಲಿ ನೋಡಿ ಬೆಳಗ್ಗೆನೇ ಬಿಸಿ ಬಾದಾಮಿ ಹಾಲು ಕೊಡ್ತಾ ಇದ್ದಾರೆ ಎಲ್ಲರಿಗೂ. ಅಂದರೆ ಬೆಳಗ್ಗೆ ಮಾತ್ರ ಕೊಡ್ತಾ ಇರೋದು. ಸೊ ಒಂದು 7 ಗಂಟೆ 7:15. ಸೊ ಬಂದವ್ರಿಗೆಲ್ಲ ಕುಡಿಯೋರೆಲ್ಲ ಕುಡಿಬೋದು. ಕೆಲವರು ಈಸ್ಕೊಳ್ದೆ ಹೋಗ್ತಾಯಿದ್ರು. ಬಟ್ ನಾನು ತೊಗೊಂಡಿಲ್ಲ. ನಮ್ಮನೆಯವ್ರು ಕುಡ್ಕೊಂಬಂದರು. ಪಾಪುಗೂ ನಾನು ಕುಡಿಸ್ಲಿಲ್ಲ, ಯಾಕೆಂದರೆ ತಣ್ಣಗಾಗಿ ಅವ್ನು ಕುಡಿಯೋಷ್ಟಲ್ಲಿ ಸಾಕಾಗುತ್ತೆ. ಸೊ ಫೈನಲಿ ನೋಡಿ ಇಲ್ಲೊಂದು ಸ್ಟೆಪ್ ಬರುತ್ತೆ, ಅಲ್ಲಿ ನಿಂತ್ಕೊಂಡು ಇಡೀ ಜಾಗನೇ ನೋಡ್ಬೋದು. ಈ ಥರ ಸ್ಟೆಪ್ ಮಾಡಿದ್ದಾರೆ. ಸೊ ಅಲ್ಲಿ ನಿಂತ್ಕೊಂಡು ನೋಡೋದಕ್ಕೆ ತುಂಬ ಖುಷಿ ಆಗುತ್ತೆ. ನೋಡ್ತಾ ಇರ್ಬೋದು ಅಮ್ಮ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ಆ ಒಂದು ಗೋಲ್ಡನ್ ಕಲರಲ್ಲಿ ಅಮ್ಮ ಮಾತ್ರ ಕಣ್ಣು ಕಟ್ದಂಗಿದೆ, ಖುಷಿ ಆಗುತ್ತೆ. ಸೊ ಬೆಳಗ್ಗೆನೇ ಆ ಸೂರ್ಯನ ಬೆಳಕು ಆ ತಾಯಿ ಮೇಲೆ ಬೀಳುತ್ತೆ. ಸೊ ಆ ಸೂರ್ಯನ ಬೆಳಕಲ್ಲಿ ನೋಡಿ ಅಮ್ಮ ಯಾವ ಥರ ಕಾಣಿಸ್ತಿದ್ದಾಳೆ ಅಂತ ಖುಷಿ ಆಗುತ್ತೆ. ಆ್ಯಂಡ್ ಅಲ್ಲಿ ಎಂಟ್ರಿ ಕೂಡ ಬಿಟ್ಟಿಲ್ಲ ಇವತ್ತು. ಸೊ ಕೆಳಗಡೆನೇ ಪೂಜೆ ಮಾಡ್ಕೊಳ್ತಾ ಇದ್ದಾರೆ, ಯಾಕೆಂದರೆ ಅಲ್ಲಿ ಕ್ರೌಡ್ ಇರೋದ್ರಿಂದ ಮ್ಯಾನೇಜ್ ಮಾಡೋಕ್ಕಾಗಲ್ಲ ಅಂತ ಏನೋ ಅಲ್ಲೆಲ್ಲ ಕ್ಲೋಸ್ ಮಾಡಿದ್ದಾರೆ ಮೇಲ್ಗಡೆ ಹೋಗೋದಕ್ಕೆಲ್ಲ. ಸೊ ಅದಕ್ಕೆ ನಾನು ಅಲ್ಲೇ ಮೇಲೆ ನಿಂತ್ಕೊಂಡೇ ವೀಡಿಯೋ ಮಾಡ್ಕೊಳ್ತಾ ಇದ್ದೆ. ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡಿ, ಅಲ್ಲೆಲ್ಲ ಜನಗಳು ಆಲ್ರೆಡಿ ಕೂತ್ಕೊಂಡಿದ್ದಾರೆ, ಫ್ರೆಶ್ ಅಪ್ ಆಗೋರು ರೆಡಿ ಆಗ್ತಾ ಇದ್ದಾರೆ. ತುಂಬ ಖುಷಿ ಆಗುತ್ತೆ. ಸೊ ಇಲ್ಲೆಲ್ಲ ಕಾಯಿಗಳು ಕಟ್ಟಿರೋದೆಲ್ಲ ಇದೆ ಇಲ್ಲಿ. ಸೊ ಹಾಗೆ ಅದನ್ನು ವೀಡಿಯೋ ಮಾಡ್ಕೊಳ್ತಾ ಇದ್ದೆ. ಅಲ್ಲೆಲ್ಲ ಕಂಬಿಗಳು ಅರೇಂಜ್ ಮಾಡಿದ್ದಾರೆ. ಮೊದಲು ಥರ ಕಂಬಿಗಳೆಲ್ಲ ಇರಲಿಲ್ಲ ನಾವು 2 years ಬ್ಯಾಕ್ ಬಂದಾಗ. ಬಟ್ ಇವಾಗ ಒಂಥರ ನೀಟಾಗೆಲ್ಲ ಅರೇಂಜ್ ಮಾಡಿ ಇಟ್ಟಿದ್ದಾರೆ. ಆರಾಮಾಗಿ ಖಾಲಿ ಇದೆ, ಎಲ್ಲ ಕಡೆ ಕಟ್ಕೊಬೋದು. ಮತ್ತು 1 time ಅದನ್ನು ತೆಗಿತಾರೆ ಅಂತ ಅನಿಸುತ್ತೆ, ಅದಕ್ಕೆ ಖಾಲಿ ಇದೆ ಅಲ್ಲೆಲ್ಲ ಮಾಡ್ಕೊಳ್ಳೋದಕ್ಕೆ. ಸೊ ಇಲ್ಲಿ ಎಂಟ್ರೆನ್ಸಲ್ಲಿ ಅಷ್ಟು ದೊಡ್ಡದಾಗಿ ಹಾಕಿದ್ದಾರೆ. ನಾನು ಪೂಜೆ ಮಾಡಬೇಕಾದ್ರೆ ಸ್ಟಾರ್ಟಿಂಗ್ ನಾನು ಹೇಳೋ ಮಂತ್ರನೇ ಇದು, ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಅಂತ ನಾನು ಯಾವಾಗಲೂ ಪೂಜೆ ಮಾಡಬೇಕಾದ್ರೆ ಸ್ಟಾರ್ಟಿಂಗ್ ಮಂತ್ರ ನಾನು ಇದನ್ನೇ ಹೇಳ್ಕೊತೀನಿ. ಅದು ದೊಡ್ಡದಾಗಿ ಕಾಣಿಸ್ದಾಗ ಒಂಥರ ಖುಷಿ ಆಯಿತು. ಆ್ಯಕ್ಚುಲಿ ಅದು ಬಸವಪ್ಪನ ಗದ್ದುಗೆ, ಅದು ಅಂದರೆ ಮೊದಲು ಇದ್ದು ಬಸವಪ್ಪನ ಅಲ್ಲೇ ಸಮಾಧಿ ಮಾಡಿದ್ದಾರೆ ಅಂತ ಅದು ಪ್ರತೀತಿ, ಅಂದರೆ ಹೇಳ್ತಾರೆ. ಸೊ ಅದು ಅದ್ರ ಮೇಲೆ ಆ ಥರ ವಿಗ್ರಹನ ಮಾಡಿದ್ದಾರೆ. ಬಸವಂದು ಅದು ನೋಡ್ಬೇಕು ನೀವು, ತುಂಬ ರಿಯಲಿಸ್ಟಿಕ್ ಆಗಿ ಮಾಡಿದ್ದಾರೆ. ನಿಜವಾಗ್ಲೂ ಬಸವನೇ ನಿಂತಿದ್ದಾರೆ. ನಾನೊಂದು ಕ್ಷಣ ನಿಂತ್ಕೊಂಡು ನೋಡಿದಾಗ ಕಿವಿ ಎಲ್ಲ ಆಡ್ತಿಲ್ಲ, ಕಣ್ಣು ಮಿಟಿಸ್ತಾ ಇಲ್ವಲ್ಲ ಅಂತ ಅನ್ತಾಯಿತ್ತು. ಆಮೇಲೆ ನೋಡಿದ್ರೆ ಅದು ಸ್ಟ್ಯಾಚು ಅಂತ ಗೊತ್ತಾಯಿತು. ಸೊ ಅಷ್ಟು ರಿಯಲಿಸ್ಟಿಕ್ ಆಗಿತ್ತು, ಚೆನ್ನಾಗಿತ್ತು. ಅಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಜನ ಕ್ರೌಡ್ ಇದ್ದಾರೆ. ನಾನು ಅಂದ್ಕೊಂಡೇ ಇರಲಿಲ್ಲ. ನಾವು ಸ್ಟಾರ್ಟಿಂಗ್ ಲೈನಿಂದ ಇಲ್ಲಿಗೆ ಬರೋಷ್ಟರಲ್ಲಿ 8 ಗಂಟೆ, ಅರೌಂಡ್ 1 hour ತೊಗೊಂಡಿದೆ. ಸೊ ಇದಿಷ್ಟೇ ಅಲ್ಲ, ಮುಂದೆ ಇನ್ನೂ ಇದೆ. ಈ ಥರ ಏನು ಲೈನ್ ಇದೆಯಲ್ಲ, ಇನ್ನೂ ಒಂದು ಸ್ಟೆಪ್ ಇದೆ. ಅದಾದಮೇಲೆ ಮತ್ತೆ ಇನ್ನೊಂದು ಒಳಗಡೆ ಹೋದರೆ ಅಲ್ಲೊಂದು 4 ಲೈನ್ ಇದೆ. ಹೆವಿ ಕ್ರೌಡ್ ಇತ್ತು. ನನಗಂತೂ ನಿಜವಾಗ್ಲೂ ಹೆಂಗಪ್ಪ ಇರ್ತಾನೆ ಪಾಪು ಕರ್ಕೊಂಡು ಹೆಂಗಪ್ಪ ಹೋಗೋದು ಅಂತ ಅನ್ನಿಸ್ತಾ ಇತ್ತು. ಬಟ್ ಎಂಟ್ರಿ ಆಗಿಬಿಟ್ಟಿದ್ದೀವಿ, ಹೋಗಲೇಬೇಕು, ಹಿಂದೆ ಹೋಗಬಾರ್ದು ಅಂತ ಅನ್ನೋ ಕಾರಣಕ್ಕೇ ಹೋಗೋಣ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿಕೊಂಡೆ. ಬಟ್ ನಾನು ಯಾವಾಗೂ ಅಯ್ಯೋ ಹೊಟ್ಟೋಗೋಣ ಬೇಡ ಅನ್ನೋ ಥರ ಫೀಲೇ ಆಗಲಿಲ್ಲ ನನಗೆ. ಬಟ್ ಬಂದಿದ್ದೀನಿ, ಅಮ್ಮನ ದರ್ಶನ ಮಾಡಲೇಬೇಕು ಅನ್ನೋ ಕಾರಣಕ್ಕೆ ನಾನು ಬಂದಿದ್ದು. ಫೈನಲಿ ನಾವು ಎಂಟ್ರೆನ್ಸ್ ಹತ್ರ ಬಂದ್ವಿ. ಆ ಖುಷಿನೇ ಬೇರೆ. ಅಲ್ಲಿ ನಿಂತಿದ್ದು ಕ್ಷಣವೇ ಕಾಲು ನೋವೇ ಮರ್ತೋಗ್ಬಿಡುತ್ತೆ ನಮಗೆ, ಆ ಥರ ಖುಷಿ ಕೊಡ್ತು. ಆ್ಯಂಡ್ ಇಲ್ಲಿ ಜೆಂಟ್ಸ್ಗೆಲ್ಲ ಅಂದರೆ ಟೀ ಶರ್ಟು ಬನೀನ್ಸ್ ತೆಗ್ಸಿ ಇಲ್ಲಿ ಹಾಲು ಅಭಿಷೇಕ ಮಾಡ್ತಾರೆ. ಫೈನಲಿ ಅಮ್ಮನ ಹತ್ರ ಬಂದ್ವಿ. ಈ ಕ್ಷಣಕ್ಕೋಸ್ಕರ ನಾನು ಅಷ್ಟು ದೂರ ಕ್ಯೂ ನಿಂತ್ಕೊಂಡು ಬಂದಿದ್ದು. ಸೊ ನನ್ನ ಕೈಯಾರೆ ನಾನು ಅಭಿಷೇಕ ಮಾಡಿದ್ದು ತುಂಬ ಖುಷಿ ಕೊಡ್ತು. ಕ್ರೌಡ್ ಇರೋದ್ರಿಂದ ಬೇಗ ಕಳಿಸ್ಬಿಡ್ತಾಯಿದ್ರು, ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಬಿಡ್ತಾ ಇರಲಿಲ್ಲ. ಆದರೂ ನಾನು ಸೈಡಲ್ಲಿ ಇಟ್ಕೊಂಡು ವೀಡಿಯೋ ಮಾಡ್ಕೊಳ್ತಾ ಇದ್ದೆ. ಖುಷಿ ಆಯಿತು. ಅಮ್ಮನ ಹತ್ರದಿಂದ ತೋರಿಸ್ತಾ ಇದ್ದೀನಿ ಮೂಲ ವಿಗ್ರಹನ. ಯಾರೆಲ್ಲ ಬಂದು ನೋಡೋಕ್ಕಾಗಿಲ್ಲ, ಇಲ್ಲಿಂದನೇ ದರ್ಶನ ಮಾಡ್ಕೊಂಡ್ಬಿಡಿ.
ತುಂಬ ಖುಷಿ ಆಯಿತು. ಆ್ಯಂಡು ಗರ್ಭಗುಡಿನೂ ಅಷ್ಟೇ ವೀಡಿಯೋ ಮಾಡ್ಕೊಳ್ಳೋಕ್ಕೆ ಅಲೋ ಇಲ್ಲ ಅಂತ ಹೇಳಿಬಿಟ್ರು, ಹಾಗಾಗಿ ಬೇಜಾರಾಯಿತು. ಸೊ ಹೆಂಗೋ ದರ್ಶನ ಚೆನ್ನಾಗಾಯ್ತಲ್ಲ, ಅದೇ ಒಂದು ಖುಷಿ ಅನ್ನೋ ಇದರಲ್ಲಿ ಆಚೆಗೆ ಬಂದ್ವಿ. ಆ ದರ್ಶನ ಮುಗಿಸಿ ಆಚೆಗೆ ಬರ್ತೀವಿ ಗೊತ್ತಾ, ಏನೋ ಸಾಧನೆ ಮಾಡ್ದಂಗೆ. ಯಾಕೆಂದರೆ ಅಷ್ಟು ಜನ ಕ್ರೌಡ್ನಲ್ಲಿ ನಾವು ಆ ದರ್ಶನ ಮಾಡ್ಕೊಂಡು ಆಚೆಗೆ ಬರ್ತೀವಲ್ಲ, ಏನೋ ಒಂಥರ ಸಮಾಧಾನ. ಲಿಟ್ರಲಿ ಹೇಳಲ್ಲ, ನಾನು 7 ಗಂಟೆಗೆ ನಾವು ಕ್ಯೂ ನಿಂತಿದ್ದಕ್ಕೆ 10:30 ನಾವು ಆಚೆ ಬಂದಾಗ, ಅಂದರೆ ಲಿಟ್ರಲಿ 3.25 ಗಂಟೆ ಕಾದಿದ್ದೀವಿ ನಾವು ದರ್ಶನಕ್ಕೆ ಅಂತ ಹೇಳ್ತಾ ಇರ್ಬೋದು. ಅಷ್ಟು ಪೇಷನ್ಸಿಂದ ಕಾದಿದ್ದೀನಿ. ಕಾದಿದ್ದಕ್ಕೂ ದರ್ಶನ ಚೆನ್ನಾಗಾಯಿತು. ಆ್ಯಂಡ್ ಅಲ್ಲಿ ವಿಗ್ರಹದ ಹತ್ರ ಬಿಡ್ತಾ ಇರಲಿಲ್ಲ, ಕ್ಲೋಸ್ ಮಾಡಿದ್ದಾರೆ. ಜನ ಸ್ವಲ್ಪ ಕ್ರೌಡ್ ಆಗುತ್ತಲ್ಲ, ಸೊ ಮೇಂಟೈನ್ ಮಾಡೋದಕ್ಕಾಗಲ್ಲ ಅಂತ ಅಲ್ಲಿ ಪೂಜೆ ಮಾಡ್ತಿದ್ದು ವಿಗ್ರಹನೆಲ್ಲ ಅಲ್ಲಿ ಕೆಳಗಡೆನೇ ಮಾಡಿಸ್ಕೊಳ್ತಾ ಇದ್ದಾರೆ. ಆ್ಯಂಡ್ ಒಳಗಡೆ ಪೂಜೆ ಸಾಮಾನೆಲ್ಲ ಏನು ತೊಗೊಳ್ಳಲ್ಲ, ಹೊರಗಡೆನೇ ಮಾಡ್ಕೋಬೇಕು ನಾವೇನೇ ಅಷ್ಟೇ. ಆ್ಯಂಡ್ ಅಲ್ಲಿ ಎಕ್ಸಿಬಿಷನ್ ಎಲ್ಲ ಥರ ಒಳಗಡೆ ಇದೆಯಲ್ಲ, ಸೊ ಅದು ನೋಡೋಣ ಅಂದ್ಕೊಂಡ್ವಿ, ಬಟ್ ಅದು ಕ್ಲೋಸ್ ಇತ್ತು ಅನ್ಫಾರ್ಚುನೇಟ್ಲಿ. ಆ್ಯಂಡ್ ನೋಡ್ತಾ ಇರ್ಬೋದು, ಇಲ್ಲೇ ಪೂಜೆ ಮಾಡಿಕೊಟ್ಟು ಪೂಜೆ ಸಾಮಾನು ತೊಗೊಳ್ಳೋರು ಆ್ಯಂಡ್ ಒಳಗಡೆ ಹೋಗಿ ಕ್ಯೂ ನಿಂತ್ಕೊಳ್ಳೋಕ್ಕಾಗಲ್ಲ ಅನ್ನೋರು ಹೊರಗಡೆನೇ ಪೂಜೆ ಮಾಡಿಸ್ಕೊಂಡು ಕೆಲವ್ರು ಹೋಗ್ತಾ ಇದ್ದಾರೆ. ಆ್ಯಂಡ್ ಒಳಗಡೆ ತುಂಬ ಹೊತ್ತು ಕ್ಯೂ, ಲಿಟ್ರಲಿ ನನಗೂ ಗೊತ್ತಿರಲಿಲ್ಲ ಅಷ್ಟು ರಶ್ ಇರುತ್ತೆ ಅಂತ. ಬಟ್ ಮೇ ಬಿ ಗೊತ್ತಿರೋರು ಏನು ಮಾಡಿದ್ದಾರೆ, ಕೆಲವರು ಅಲ್ಲೇ ನಿಂತ್ಕೊಂಡು ಪೂಜೆ ಮಾಡಿಸ್ಕೊಂಡು ಹೊಟ್ಟೋಗ್ತಾ ಇದ್ದಾರೆ. ಆ್ಯಂಡ್ ಖುಷಿ ಆಯಿತು. ನಾನು ಅಲ್ಲಿ ಹೋಗಲಿಲ್ಲ, ಒಳಗಡೆ ಅಮ್ಮನ ದರ್ಶನ ಮಾಡೋದ್ನಲ್ಲ, ಅದೇ ಸಂತೋಷ ಆಯಿತು. ಆ್ಯಂಡ್ ಪ್ರತಿ ವರ್ಷಕ್ಕೊಂದು ಸರಿ ಈ ಥರ ಹಾಲು ಅಭಿಷೇಕ ಸಿಗುತ್ತೆ ಅನ್ನೋದೊಂದು ಖುಷಿ ಇದೆಯಲ್ಲ, ಅದೇ ಒಂದು ದೊಡ್ಡ ಖುಷಿ. ಅದು ಇವತ್ತಿನ ದಿನ ಬರೋ ಥರ ಆಯ್ತಲ್ಲ ಅಂತ ಇನ್ನೂ ಖುಷಿ ಆಯಿತು. ಸೊ ಎಷ್ಟು ಜನ ಇದ್ದರು ಎಲ್ಲ ತೋರಿಸಿದ್ದೀನಲ್ಲ. ಸೊ ನೈಟ್ ಬಂದು ಸ್ಟೇ ಆಗಿರೋರ್ಗಂತೂ ನಂಗೆ ಗೊತ್ತೇ ಇರಲ್ಲ, ನಂಗೆ ನೈಟ್ ಸ್ಟೇ ಆಗುತ್ತೀವಿ ಅಂತ ಗೊತ್ತಿದ್ದಿದ್ರೆ ಮೇ ಬಿ ನಾನು ಟ್ರೈ ಮಾಡ್ತಿದ್ದೆ ನೈಟೇ ಬರೋದಕ್ಕೆ. ಸೊ ಆದರೂ ದರ್ಶನ ಆಯಿತು, ಖುಷಿ ಆಯಿತು. ಸೊ ನನ್ನ ಗಂಡನ ಪಾದ ಪೂಜೆ ಕೂಡ ಮಾಡಿಲ್ಲ ನಾನು. ಸೊ ಫಸ್ಟು ದರ್ಶನ ಮಾಡ್ಕೊಳ್ಳೋಣ ನಾನು ಅಂದ್ಕೊಂಡಿದ್ದು 9 ಗಂಟೆಗೆಲ್ಲ ಮನೆಗೆ ಬಂದುಬಿಡ್ತೀನಿ. 9 ಗಂಟೆಗೆ ಪಾದ ಪೂಜೆ ಮಾಡಿಕೊಂಡು ಆಮೇಲೆ ಅಂಗಡಿ ಶಾಪ್ ಹತ್ರ ಹೋಗೋಣ ಅಂತ ನಾನು ಅಂದ್ಕೊಂಡಿದ್ದು. ಬಟ್ ನನ್ನ ಪ್ಲ್ಯಾನ್ಸು, ನಾನು ಅಂದ್ಕೊಂಡಿರೋದು ಯಾವುದೂ ನಡೀಲಿಲ್ಲ, ಎಲ್ಲ ಉಲ್ಟಾ ಆಗೋಯ್ತು. ಬಟ್ ಅಮ್ಮನ ದರ್ಶನ ಆಯ್ತಲ್ಲ, ಖುಷಿ ಆಯಿತು. ಸೊ ಇವಾಗ ಫೈನಲಿ ಮನೆ ಕಡೆ ಹೊರಟಿದ್ದೀವಿ. ಆ್ಯಂಡ್ ಅಲ್ಲಿ ಪ್ರಸಾದ ಕೂಡ ಸಿಗುತ್ತೆ, ಬೆಳಗ್ಗೆ ತಿಂಡಿಯಿಂದ 24 hours ಊಟ ಕೂಡ ಸಿಗುತ್ತೆ ಅಲ್ಲಿ. ಬಟ್ ನಾನು ಅಲ್ಲಿ ಹೋಗೋದಕ್ಕೆ ಆಗಲಿಲ್ಲ, ಯಾಕೆಂದರೆ ಅಲ್ಲೇ 3.5 hour ಕ್ಯೂ ನಿಂತಿದ್ದಕ್ಕೂ ಕಾಲು ಫುಲ್ ಪೇಯ್ನ್ ಬಂದುಬಿಟ್ಟಿತ್ತು. ಮತ್ತು ಊಟಕ್ಕೂ ಕೂಡ ಹಂಗೆ ಕ್ಯೂ ಇತ್ತು. ಸೊ ಹಾಗಾಗಿ ಆಗಲ್ಲ, ಏಕೆಂದರೆ ಟೈಮ್ ಆಗಿಬಿಡುತ್ತೆ. ಮತ್ತು ನಾನು ಪಾದ ಪೂಜೆ ಬೇರೆ ಮಾಡಬೇಕು 12 ಗಂಟೆ ಒಳಗಡೆ ಅನ್ನೋ ಕಾರಣಕ್ಕೆ ನಾನೇನು ಮಾಡಿದೆ, ಹೊರಟ್ಬಿಡೋಣ ಅಂತ ಹೇಳ್ಬಿಟ್ಟು ಬಂದುಬಿಟ್ಟಿದ್ದೀವಿ. ಮನೆಗೆ ಹೋಗಿ ಆಮೇಲೆ ತಿಂಡಿ ತಿಂದರೆ ಆಯಿತು, ಫಸ್ಟ್ ಪಾದ ಪೂಜೆ ಮುಗಿಸ್ಬಿಡೋಣ ಅನ್ನೋ ಕಾರಣಕ್ಕೆ ಹೊರಟಿದ್ದೀವಿ. ನಮ್ಮ ಮಮ್ಮಿ ತೊಳೆದ ಚೊಂಬಲ್ಲೇ ನಾನು ತೊಳಿತಾ ಇದ್ದೀನಿ, ನಮ್ಮ ಮಮ್ಮಿ ತೊಳೆದ ತೊಟ್ಟೆಲ್ಲ ನಾನು ತೊಳಿತಾ ಇದ್ದೀನಿ.
ಸೈಡ್ಗೆ ಹೋಗು. ಟೈಟ್ ಆಯಿತಾ? ಮುಂದೆ ಬಳೆ ತಳ್ಬಿಟ್ಟು ಮುಂದಕ್ಕೆ ಬಿಟ್ಟು ಬಳೆ ತಳ್ಳಿ ಅದಕ್ಕೆ. ಹೆಂಗೆ ಕಟ್ತಾ ಇದೆಯಾ? ಜಾಸ್ತಿ ಲೂಸ್ ಆಗೋಯ್ತು. ಕಟ್ತಾನೇ ಇರು, ಕೇಳಬೇಡ ಏನೋ. ಕಟ್ ಮಾಡೋದು ಸೊ ಫೈನಲಿ ಮನೆಗೆ ರೀಚ್ ಆದ್ವಿ. ಯಪ್ಪ ಎಷ್ಟು ಟಯರ್ಡ್ ಆಗ್ತಿದೆ ಅಂದರೆ, ಆದರೆ ಅಮ್ಮನ ನೋಡಿದ ತಕ್ಷಣ ಟಯರ್ಡ್ನೆಸ್ ಎಲ್ಲ ಮರ್ತೋಯ್ತು ನನಗೆ. ಸೊ ಜಸ್ಟ್ ಒಂದು 11:30 ಆಗಿತ್ತು. ನಾನು ಪಾದ ಪೂಜೆ ಕೂಡ ಮಾಡಿರಲಿಲ್ಲ. ನಾನು ಅಂದ್ಕೊಂಡಿದ್ದು 9 ಗಂಟೆ 10 ಗಂಟೆ ಒಳಗಡೆ ಬಂದುಬಿಡ್ತೀನಿ. ಸೊ ಆಮೇಲೆ ಮಾಡ್ಕೊಳ್ಳೋಣ ಅಂತ ನಾನು ಅಂದ್ಕೊಂಡಿದ್ದು. ಬಟ್ ಅಲ್ಲಿ ನಿಜವಾಗ್ಲೂ ಹೇಳ್ತೀನಿ 3:15 ಗಂಟೆ ಆಗಿದೆ ನಾವು ದರ್ಶನಕ್ಕೆ. ಆ್ಯಂಡ್ ಇವಾಗ ಹೋಗ್ತಿರೋರ್ಗಂತೂ ಅದು ಎಷ್ಟೊತ್ತಾಗುತ್ತೋ, ಈವ್ನಿಂಗೇ ಆಗುತ್ತೋ ಏನೋ ದರ್ಶನ ಮಾಡೋಷ್ಟರಲ್ಲಿ. ಅಷ್ಟು ಕ್ರೌಡ್ ಇದೆ ಜನ. ಸೊ ಈ ಥರ ಅಂದರೆ 2 ವರ್ಷ ಆಗಿತ್ತು ಅಂತ ನಾನು ಹೇಳಿದ್ನಲ್ಲ, 2 ವರ್ಷ ಆಗಿತ್ತು. 2 ವರ್ಷದಿಂದ ನಾನು ಇಷ್ಟೊಂದು ಇಂಪ್ರೂವ್ ಆಗೇ ಇರಲಿಲ್ಲ. ಬಟ್ ಇವಾಗ ತುಂಬ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ. ಜಾಗನೇ ಹೊಸ್ದು ಅಂತ ಅನ್ನೋ ಥರ ಫೀಲ್ ಆಗ್ತಿದೆ ನನಗೆ. ಆ ಥರ ಅನ್ನಿಸ್ತಾ ಇತ್ತು. ಆ್ಯಂಡ್ ಲಿಟ್ರಲಿ ನಾರ್ಮಲ್ ಡೇಸಲ್ಲಿ ಹೇಗಿರುತ್ತೋ ಗೊತ್ತಿಲ್ಲ, ನಾವು ಇಷ್ಟು ಹತ್ರ ಇದ್ಕೊಂಡು ಹೋಗಿರಲಿಲ್ಲ. ಬಟ್ ನಾನು ಬೆಳಗ್ಗೆ 3:15 ಎದ್ದು ಎಲ್ಲ ಕೆಲಸ ಮಾಡಿಸೋ ಟೈಮ್ ಆಗೇ ಬಿಡ್ತು. 6 ಗಂಟೆ ಮನೆ ಬಿಟ್ಟಿದ್ದೀವಿ. 6:45ಗೆಲ್ಲ ಅಲ್ಲಿ ತಲುಪಿದ್ವಿ. 7 ಗಂಟೆ ಕ್ಯೂ ನಿಂತಿದ್ದಕ್ಕೆ 10:15 ದರ್ಶನ ಮುಗಿಸಿ ಆಚೆಗೆ ಬಂದಿದ್ದೀವಿ. ಆ್ಯಂಡ್ ಅಲ್ಲಿ ಊಟ ಕೂಡ ಮಾಡೋದಕ್ಕಾಗಲ್ಲ, ಅದಕ್ಕೂ ಅಷ್ಟು ಕ್ಯೂ ನಿಂತಿದ್ದಾರೆ. ಮೊದಲೇ ನನಗೆ 3 ಅವರ್ ನಿಂತು ಸುಸ್ತಾಗಿತ್ತಾ, ಮತ್ತು ಅಲ್ಲಿ ಊಟಕ್ಕೂ ಕ್ಯೂ ನಿಂತ್ಕೊಳ್ಳೋಕೆ ನನಗೆ ಶಕ್ತಿ ಇರಲಿಲ್ಲ. ಸೊ ಹಾಗಾಗಿ ನಾನು ಅದನ್ನು ಊಟ ಮಾಡೋಕ್ಕೆ ಹೋಗಲಿಲ್ಲ, ಬಂದುಬಿಟ್ಟೆ ಮನೆಗೆ. ಸೊ ಪಾದ ಪೂಜೆ ಬೇರೆ ಮಾಡಬೇಕಿತ್ತಲ್ಲ, ಟೈಮ್ ಆಗಿಬಿಡುತ್ತೆ ಅನ್ನೋ ಕಾರಣಕ್ಕೆ ಹಾಗಾಗಿ ಬಂದೆ. ಸೊ ಇವಾಗ ಪಾದ ಪೂಜೆ ಕೂಡ ಮುಗೀತು, ಕಂಪ್ಲೀಟ್ ಮಾಡಿದ್ದೀನಿ 2 ಗಂಟೆ ಒಳಗಡೆ. ಸೊ ಅದೇ ಖುಷಿಯಾಗಿದ್ದು. ಸೊ ಇವಾಗ ಅಂಗಡಿಲಿ ಪೂಜೆ ಕೂಡ ಮಾಡಬೇಕು. ಬಟ್ 2 ಗಂಟೆ ಹಂಗೆ ಪೂಜೆ ಮಾಡ್ತೀನಿ. ಇವಾಗ ರಾಹುಕಾಲ ಇರೋದ್ರಿಂದ ಪೂಜೆ ಏನು ಮಾಡೋಕ್ಕೆ ಹೋಗಲ್ಲ. ಮಧ್ಯಾಹ್ನ 2 ಗಂಟೆ ಹಂಗೆ ಇಲ್ಲ ಈವ್ನಿಂಗ್ ಹಂಗೆ ಪೂಜೆ ಮಾಡ್ಕೊಳ್ಳೋಣ ಅಂತ ಸುಮ್ಮನಾಗಿದ್ದೀನಿ.
ಆ್ಯಂಡ್ ಇವಾಗ ಅವ್ರು ತಿಂಡಿ ತರೋದಕ್ಕೆ ನನಗೆ ಹೊರಗಡೆ ಹೋಟ್ಲಿಗೆ ಹೋಗಿದ್ದಾರೆ. ಬರ್ತಾ ನಿಲ್ಲಿಸ್ತೀನಿ ಅಂದರು. ಬರ್ತಾ ನಿಲ್ಲಿಸ್ಬಿಟ್ರೆ ಏನಾಗುತ್ತೆ, ಅಲ್ಲಿ ಟೈಮ್ ವೇಸ್ಟ್ ಆಗಿಬಿಡುತ್ತಲ್ಲ, ನನಗೆ ಇಲ್ಲಿ ಪೂಜೆ ಮಾಡೋಕ್ಕೆ ಟೈಮ್ ಆಗುತ್ತಲ್ಲ ಅನ್ನೋ ಕಾರಣಕ್ಕೆ ನಾನು ಅಲ್ಲಿ ಸ್ಟಾಪ್ ಮಾಡಿಸ್ಲಿಲ್ಲ. ಇಲ್ಲೇ ತೊಗೊಬರೋಗಿ ಪಾರ್ಸೆಲ್ ಅಂತ ಕಳಿಸಿದ್ದೀನಿ. ಈಗ ಅಡುಗೆ ಮಾಡೋಷ್ಟು ಪೇಷನ್ಸ್ ಇಲ್ಲ, ಅಷ್ಟು ನಾನು ನಿಜವಾಗ್ಲೂ ನಾನು ಆ ಥರ ಅಂದ್ಕೊಂಡೇ ಇರಲ್ಲ ಇಷ್ಟೊತ್ತಾಗುತ್ತೆ ಅಂತ. ತುಂಬ ಜನ ಬರ್ತಾಯಿದ್ರು, ಇನ್ನೂ ಬರೋರೆಲ್ಲ ಬರ್ತಾಯಿದ್ರು. ಬಟ್ ನಾವು ಬೇಗ ಹೋಗಿ ಬಂದುಬಿಡೋಣ ಅಂತ ಪ್ಲ್ಯಾನ್ ಇದ್ದಿದ್ದು. ಶಾಪ್ ಕೂಡ ಓಪನ್ ಮಾಡಿಲ್ಲ, ಆಗಲೇ 12:30 ಆಗ್ತಾಯಿದೆ. ಶಾಪ್ ಕೂಡ ಓಪನ್ ಮಾಡಿಲ್ಲ. ಇವಾಗ ಹೋಗಿ ಓಪನ್ ಮಾಡ್ತಾರೆ. ಆಫ್ ಡೇನಾದ್ರು ಓಪನ್ ಮಾಡಲೇಬೇಕು, ಕಸ್ಟಮರ್ಸ್ ಕಾಲ್ ಮಾಡ್ತಾಯಿದ್ರು. ಸೊ ಹಾಗಾಗಿ ಈಗ ಹೋಗಬೇಕು. ಫಸ್ಟ್ ನಾನು ತಿಂಡಿ ಮಾಡಬೇಕು, ಸಮಾಧಾನ ಆಗಬೇಕು. ಖುಷಿ ಆಯಿತು ದರ್ಶನ ಮಾಡಿ, ತಾಯಿ ದರ್ಶನ ಮಾಡಿದ್ದು. ಆ್ಯಂಡ್ ಇನ್ನೊಂದು ಏನಪ್ಪ ಅಂದರೆ ಅಲ್ಲಿ ಅಷ್ಟೊತ್ತವರೆಗೂ ಕ್ಯೂ ನಿಂತಿರ್ತೀವಿ, ಒಂದು 2 ನಿಮಿಷ ದೇವ್ರನ್ನ ನೋಡೋದಕ್ಕೆ ಬಿಡಲ್ವಲ್ಲ ಅಲ್ಲಿ. ಅದೊಂದೇ ಬೇಜಾರಾಗಿತ್ತು ನನಗೆ. ಯಾಕೆಂದರೆ 3-3 ಗಂಟೆ ನಿಂತು ದರ್ಶನ ಮಾಡೋಕ್ಕೆ ಅಂತ ಬಂದಿರ್ತೀವಿ. ಅಂದರೆ ನಮಗೂ ಅರ್ಥ ಆಗುತ್ತೆ ಹಿಂದೆ ಬರೋ, ಅಟ್ಲೀಸ್ಟ್ 1-2 ನಿಮಿಷ, 1 ಸೆಕೆಂಡ್ ಅದೊಂದು 1 ನಿಮಿಷನಾದ್ರು ನಿಂತ್ಕೊಳ್ಳೋಕೆ ಬಿಡಬೇಕಲ್ವಾ. ಬಟ್ ಮುಂದೆ ಕಳಿಸ್ಬಿಡ್ತಾಯಿದ್ರು. ಆಮೇಲೆ ಇನ್ನೊಂದೇನಪ್ಪ ಅಂದರೆ ಇಲ್ಲಿ ಭೇದ ಭಾವ ಮಾಡ್ತಾರೆ, ನನಗದೊಂದು ಬೇಜಾರಾಯಿತು. ಇನ್ಫ್ಲುಯೆನ್ಸರ್ಸ್ಗಳು ಬಂದಾಗ ಮಾತ್ರ ವೀಡಿಯೋ ಮಾಡೋದಕ್ಕೆ ಅಲೋ ಮಾಡಿ, ನಾರ್ಮಲ್ ನಾವು ವೀಡಿಯೋ ಮಾಡ್ಕೋತೀವಿ, ಫೋಟೋಸ್ ತೊಗೋತೀವಿ ಅಂತ ಅಂದಾಗ, ಸೊ ಫೋಟೋ ತೊಗೋತೀವಿ ಅಂದಾಗ ತೊಗೊಳೋದಕ್ಕೆ ಬಿಡಲ್ಲ. ವೀಡಿಯೋ ಮಾಡ್ಕೋಬೇಡಿ, ಫೋಟೋ ತೆಗೋಬೇಡಿ ಅಂತ ಹೇಳ್ಬಿಡ್ತಾರೆ. ಬಟ್ ನಾರ್ಮಲ್ ನಮಗೂ ತೊಗೊಳೋದಕ್ಕೆ ಬಿಡಬೇಕಲ್ವ. ಈಗ ಅಂದರೆ ಅಲ್ಲಿ ರೆಕಗ್ನೈಸ್ ಆಗಿರೋರು ಮಾತ್ರ ವೀಡಿಯೋ ಮಾಡಬೇಕು ಅನ್ನೋ ಥರ ಏನಾದ್ರು ಇದೆಯೋ ನಂಗೆ ಗೊತ್ತಿಲ್ಲ. ಬಟ್ ನಂಗೆ ಅದೊಂದು ಬೇಜಾರಾಯಿತು. ವೀಡಿಯೋ ಹಂಗೂ ಇಟ್ಕೊಂಡಿದ್ದೆ, ಸ್ವಲ್ಪ ಕಾಣಿಸಿದೆ, ನೀವು ವೀಡಿಯೋದಲ್ಲಿ ಹಾಕಿದ್ದೀನಲ್ಲ ಅಷ್ಟೇ ಕಾಣಿಸಿದ್ದು. ಸೊ ಯಾವಾಗಾದ್ರು ಬಿಡ್ದಿಂದಲ್ಲಿ ಮತ್ತೆ ಒಂದಿನ ಹೋಗಿ ದರ್ಶನ ಮಾಡ್ಕೊಂಬರ್ಬೇಕು. ನನಗೆ ತೃಪ್ತಿ ಆಗಲಿಲ್ಲ, ಸಮಾಧಾನ ಆಗಲಿಲ್ಲ. ಹಂಗೆ ಅಮ್ಮನ ದರ್ಶನ ಮಾಡಿದ್ದು ಇನ್ನೂ ಒಂದು ಸರಿ ನೋಡಬೇಕು. ಬಟ್ ಕಣ್ಣು ತುಂಬ ನೋಡಬೇಕು. ಬಿಡ್ದಿಂದಲ್ಲಿ ಹೋಗಬೇಕು ಅಂತ ಪ್ಲ್ಯಾನ್ ಇದೆ. ಇಷ್ಟು ಹತ್ರ ಎತ್ಕೊಂಡು ಹೋಗೋದಕ್ಕೆ ನಾವು ಅಳ್ತೀವಿ, ಹತ್ರನೇ ಇದೆ ನಮಗೆ. ಸೊ ಖುಷಿ ಆಯಿತು ಹೋಗಿದ್ದು, ದರ್ಶನ ಮಾಡಿದ್ದು ಎಲ್ಲ. ನಾನು ನಿಜ ಅಂದ್ಕೊಂಡಿರಲಿಲ್ಲ ಇಷ್ಟು ಇಂಪ್ರೂವ್ಮೆಂಟ್ ಮಾಡಿದ್ದಾರೆ ಅಂತ. ಅಂದರೆ ನಾನು 2 ವರ್ಷದಿಂದ ನಮ್ಮದು 2nd ಇಯರ್ ಆ್ಯನಿವರ್ಸರಿಗೆ ನಾವು ಆ ದೇವಸ್ಥಾನಕ್ಕೆ ಹೋಗಿದ್ದಿದ್ದು. ಅವಾಗನೇನೋ ಯೂಟ್ಯೂಬ್ ಚಾನಲ್ ಕೂಡ ಸ್ಟಾರ್ಟ್ ಮಾಡಿರಲಿಲ್ಲ. ಅವಾಗ ಏನೂ ಇಂಪ್ರೂವ್ಮೆಂಟ್ ಇರಲಿಲ್ಲ, ಜನನೇ ಇರ್ತಿರಲಿಲ್ಲ. ಈಗಂತೂ ಕಾಲಿಡೋಕ್ಕೆ ಜಾಗ ಇಲ್ಲ, ಅಷ್ಟು ಕ್ರೌಡ್ ಇದ್ದಾರೆ, ಅಷ್ಟು ಜನ ತುಂಬ್ಕೊಂಡಿದ್ದಾರೆ. ಸೊ ಖುಷಿ ಆಗ್ತಿದೆ. ಅಮ್ಮನ್ನ ಇಷ್ಟು ಆರಾಧಿಸೋರಿದಾರಲ್ಲ ಬೇರೆ ಬೇರೆ ಕಡೆಗಳಿಂದ ಬಂದು ಅಂತ ಖುಷಿ ಆಗ್ತಿದೆ. ಸೊ ಎಲ್ರಿಗೂ ಆ ತಾಯಿ ಒಳ್ಳೇದು ಮಾಡಲಿ, ಎಲ್ರಿಗೂ ಆಯಸ್ಸು, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತೀನಿ. ಸೊ ನಾನು ಕೇಳ್ಕೊಂಡು ಬಂದಿದ್ದೀನಿ. ನನಗದು ಹಾಲಿನ ಅಭಿಷೇಕ ಮಾಡ್ತಾರೆ ಅನ್ನೋದಕ್ಕೆ ಅದಕ್ಕೋಸ್ಕರನೇ ಮೇಯ್ನಾಗಿ ಹೋಗಿದ್ದು, ನಮ್ಮ ಕೈಯಾರೆ ಹಾಲು ಅಭಿಷೇಕ ಮಾಡ್ಬೋದು ಅಂತ. ಸೊ ಖುಷಿ ಆಯಿತು. ತುಂಬ ಕ್ರೌಡ್ ಇದ್ದಾರೆ ಇವತ್ತು. ಇರಲಿ, ಎಷ್ಟು ಜನ ಇದ್ದಾರೆ ಅಂದರೆ ಇವಾಗ ಹೋಗ್ತೀನಿ ಅನ್ನೋರಿಗೆಲ್ಲ ಸಂಜೆನೇ ಆಗ್ತದೆ ದರ್ಶನ ಮಾಡ್ಕೊಂಬರೋಷ್ಟಲ್ಲ, ಅಷ್ಟು ಜನ ಕ್ರೌಡ್ ಇದ್ದಾರೆ. ಆ್ಯಂಡ್ ಸುತ್ತಿ ಬಳಸಿ ಬರ್ತೀವಲ್ಲ ಲೈನ್ಗಳು, ಅದೇ ಥರ ಸುತ್ತ ಬಂದುಬಿಡುತ್ತೆ. ಬೆಳಗ್ಗೆ ಬೇರೆ ನಾನು ತಿಂಡಿ ತಿಂದಿರಲಿಲ್ಲ, ಸೊ ಕಾಫಿ ಕುಡ್ದಿರಲಿಲ್ಲ, ತಲೆ ಸುತ್ತ ಬಂದಂಗೆ ಆಗ್ತಾಯಿತ್ತು. ಆದರೂ ಅಮ್ಮನ ಮೇಲೆ ಭಾರ ಹಾಕ್ಕೊಂಡು ನಾನು ದರ್ಶನ ಮಾಡಲೇಬೇಕು ಅನ್ನೋ ಕಾರಣಕ್ಕೆ ನಿಂತ್ಕೊಂಡು ನಾನು ದರ್ಶನ ಮಾಡ್ಕೊಂಬಂದಿದ್ದು. ಇನ್ನೂ ಖುಷಿ ಆಯಿತು. ಸೊ ಇವತ್ತಿನ ಭೀಮ್ ಅಮಾವಾಸ್ಯೆ ತುಂಬ ಖುಷಿ ಕೊಡ್ತು. ಸೊ ಮುಂದೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಸೊ ಮುಂದೆ ಏನಾಗುತ್ತೆ ಅಲ್ಲ ಪ್ರತಿಯೊಂದನ್ನು ವಿಡಿಯೋನ ಪೂರ್ತಿಯಾಗಿ ವಾಚ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಓಕೆನಾ. ಇವಾಗ ಕಾಫಿ ಮಾಡ್ತಾಯಿದ್ದೀನಿ. ಫಸ್ಟು ಕಾಫಿ ಕುಡಿದ್ಬಿಡ್ಬೇಕು. ಅವ್ರು ತಿಂಡಿ ತರಕ್ಕೆ ಹೋಗಿದ್ದಾರೆ, ತಿಂಡಿ ತಿಂದ್ಬಿಟ್ಟು ಕಾಫಿ ಕುಡಿಯೋಣ ಅಂತ ಇದ್ದೀನಿ. ಪಾಪಕ್ಕೂ ಕೂಡ ಊಟ ಮಾಡಿಸ್ಬೇಕು. ಸ್ವಲ್ಪ ಲೈಟಾಗಿ ಬೆಳಗ್ಗೆ ಸ್ವಲ್ಪ ತಿಂತಿದ್ದ ಹೊರಗಡೆ. ಸೊ ಇವಾಗ ಸ್ವಲ್ಪ ಮನೇಲಿ ಊಟನೂ ಮಾಡಿಸ್ಬೇಕು ಅವನಿಗೆ.